ಹಗರಣದಲ್ಲಿ ಇಡಿ ಅಧಿಕಾರಿಗಳಿಂದ ಕಿರುಕುಳ ಆರೋಪ. ಇಡಿ ವಿರುದ್ಧ ತೊಡೆತಟ್ಟಿದ ಸಿಎಂ ಸಿದ್ದರಾಮಯ್ಯ ಸರ್ಕಾರ. ಇಡಿ ಅಧಿಕಾರಿಗಳನ್ನು ಬಂಧಿಸುವಂತೆ ಧರಣಿ ಕೂತ ಕಾಂಗ್ರೆಸ್ ಟೀಮ್. ಅಧಿಕಾರ ದುರುಪಯೋಗ ಮಾಡುತ್ತಿರುವ ಇಡಿಗೆ ಧಿಕ್ಕಾರ ಅಂತ ಘೋಷಣೆ. ಧಿಕ್ಕಾರ ಧಿಕ್ಕಾರ, ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಎಂದು ಘೋಷಣೆ. ಕೈಯಲ್ಲಿ ಪ್ಲಗ್ ಕಾರ್ಡ್ ಹಿಡಿದು ಕಾಂಗ್ರೆಸ್ ನಾಯಕರ ಪ್ರತಿಭಟನೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಟೀಮ್ ಪ್ರತಿಭಟನೆ ನಡೆಸ್ತಾ ಇದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ ನಾಯಕರ ದಂಡು. ಕೇಂದ್ರದ ವಿರುದ್ಧದ ಪ್ರತಿಭಟನೆಯಲ್ಲಿ ಮಂತ್ರಿಗಳು, ಶಾಸಕರು ಭಾಗಿ. ಪ್ರಧಾನಿ ಮೋದಿ, ಅಮಿತ್ ಶಾ ರಾಜೀನಾಮೆಗೆ ಕಾಂಗ್ರೆಸ್ ಒತ್ತಾಯ. ವಾಲ್ಮೀಕಿ ಹಗರಣದಲ್ಲಿ ಇಡಿ ಅಧಿಕಾರಿಗಳಿಂದ ಕಿರುಕುಳ ಆರೋಪದ ಬೆನ್ನಲ್ಲೇ ಇಡಿ ವಿರುದ್ಧ ಈಗ ಸಿಎಂ ಸಿದ್ದರಾಮಯ್ಯ ಸರ್ಕಾರ ತೊಡೆತಟ್ಟಿ ನಿಂತಿದೆ. ಇಡಿ ಅಧಿಕಾರಿಗಳನ್ನು ಬಂಧಿಸುವಂತೆ ಕಾಂಗ್ರೆಸ್ ಟೀಮ್ ಧರಣಿ ಕೂತಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುತ್ತಾ ಕೈಯಲ್ಲಿ ಪ್ಲಗ್ ಕಾರ್ಡ್ ಹಿಡಿದು ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ ನಾಯಕರ ದಂಡು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಕೇಂದ್ರದ ವಿರುದ್ಧ ಪ್ರತಿಭಟನೆಯಲ್ಲಿ ಮಂತ್ರಿಗಳು, ಶಾಸಕರು ಭಾಗಿಯಾಗಿ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ. ಬಿಜೆಪಿಗೆ ಸರ್ವಾಧಿಕಾರಿ ಬಿಜೆಪಿಗೆ ಸರ್ವಾಧಿಕಾರಿ ಬಿಜೆಪಿಗೆ ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡ್ತಿರ ಬಿಜೆಪಿಗೆ ಪ್ರಜಾಪ್ರಭುತ್ವ ವಿರೋಧಿ ಈಡಿಗೆ opposite sides. As well as the ministers of the government protesting against the enforcement the sector is using agencies such as the ನಮಗೆಲ್ಲ ಗೊತ್ತಿದೆ ಈ ಒಂದು ವಾಲ್ಮೀಕಿ ಇಲಾಖೆಗೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ ತಪ್ಪಾಗಿದೆ ಅಂತ
ಅಧಿಕಾರಿಗಳು ಬಹಳ ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಿ ನಮಗೆ ವಿಚಾರ ಬಂದಾಗ ನಾವು ಅದಕ್ಕೆ SIT ಫಾರ್ಮೇಷನ್ ಮಾಡಿ ತನಿಖೆ ಮಾಡಿ ಕೆಲವರನ್ನು ಬಂಧಿಸಿ ಸುಮಾರು 50ಕ್ಕೂ ಹೆಚ್ಚು ಪರ್ಸೆಂಟ್ ಹಣವನ್ನು ಈಗಾಗಲೇ ನಾವು ರಿಕವರಿ ಮಾಡಿದ್ದೇವೆ. 89 ಕೋಟಿ ರೂಪಾಯಿ ಅಷ್ಟು ಟ್ರಾನ್ಸ್ಫರ್ ಆಗಿತ್ತು ಆಂಧ್ರ ಪ್ರದೇಶ ತೆಲಂಗಾಣಕ್ಕೆ. ಅದೆಲ್ಲ ಕೂಡ ನಮ್ಮ ಅಧಿಕಾರಿಗಳು ಕಂಡುಹಿಡಿದು ತಕ್ಷಣ ಒಂದಷ್ಟು ರಿಕವರಿ ಮಾಡುವಂಥ ವ್ಯವಸ್ಥೆ ಈಗಾಗಲೇ ಮಾಡಿದ್ದಾರೆ. ಈ ಮಧ್ಯ ಕಾನೂನು ಪ್ರಕಾರ CBIಗೆ ಅವಕಾಶ ಇದೆ. ಅವರು ತನಿಖೆ ಪ್ರಾರಂಭ ಮಾಡ್ತಾ ಇದ್ರು, ಏನೋ ಗೊತ್ತಿಲ್ಲ ಯಾವ ED ಅವರು ಪ್ರವೇಶ ಮಾಡಿದ್ದಾರೆ. ED ಎಷ್ಟು ಜಲ್ದಿ ಬಂದರು, ಯಾಕೆ ಬಂದರು, ನಮ್ಮ ತನಿಖೆ ಮುಗಿದ ಮೇಲೆ ಏನಾದ್ರು ನಮ್ಮಲ್ಲಿ ತಪ್ಪಿತ್ತು ಅಂದರೆ ಯಾವುದಾದ್ರು ಏಜೆನ್ಸಿ ಅವ್ರಿಗೆ ಬಂದಿದ್ದರೆ ಅವ್ರ ಅವಕಾಶಗಳು ಬರೋಂಥ ಸಂದರ್ಭ ಇತ್ತು. ಈಗ ತನಿಖೆ ನೀಡ್ತಾ ಇರಬೇಕಾದ್ರೆ ಮಧ್ಯೆ ಪ್ರವೇಶ ಮಾಡಿ ED ಅವರು ಕೂಡ ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ. ರಿಕವರಿ ನಮೂದು ಮಾಡಿದ್ದಾರೆ. ಕರ್ಕೊಂಡೋಗಿ ನಮ್ಮ ಮಂತ್ರಿಗಳಿಗೆ, ಶಾಸಕರಿಗೆ, ಅಧಿಕಾರಿಗಳಿಗೆಲ್ಲ ವಿಚಾರಣೆ ನಡೆಸ್ತಾ ಇದ್ದಾರೆ. ವಿಚಾರಣಾ ಸಂದರ್ಭದಲ್ಲಿ ಬಲವಂತವಾಗಿ ನಮ್ಮ ಸರ್ಕಾರಿ ಒಬ್ಬ ಸರ್ಕಾರಿ ನೌಕರ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಸೋಷಿಯಲ್ ವೆಲ್ಫೇರ್ ಕಲ್ಲೇಶ್ ಬಸಪ್ಪ ಮೆಂಡಲ್, ಅಸಿಸ್ಟೆಂಟ್ ಡೈರೆಕ್ಟರ್ ಅಂದರೆ ಒಬ್ಬ ರಾಜ್ಯದ ಒಬ್ಬ ಹಿರಿಯ ಅಧಿಕಾರಿ. ಆತನಿಗೆ ನೀನು ಇನ್ನು ಎಲ್ಲ ಕಂಪ್ನಿಗೆಲ್ಲ ಮಾಹಿತಿಯನ್ನು ಕೇಳಿ ನೀನು ಮಂತ್ರಿ ಮೇಲೆ ಇರಬೇಕು, ಇಲ್ಲ ಮುಖ್ಯಮಂತ್ರಿ ಮೇಲೆ ಇರಬೇಕು, ಇಲ್ಲ ಅಂದರೆ ನೀನು 7 ವರ್ಷ ಜೈಲಿಗೆ ಹೋಗ್ತೀಯ ಅಂತೇಳಿ ಅವ್ರಿಗೆ ಭಾಳ ಒತ್ತಡ ಮಾಡಿ ಎದುರಿಸಿ ಅಂಗಡಿಗೆ ಹೇಳಬೇಕು ಅಂತೇಳಿ ಬಹುಶಃ ಅವರ ಕಂಪ್ಲೇಂಟ್ನಲ್ಲಿ ಭಾಳ ಡೀಟೇಲ್ ಆಗಿ ಇದೆ. ಸೊ ಇದು ನಮಗೆ ನಿನ್ನೆ ರಾತ್ರಿ ಗೊತ್ತಾಯ್ತು. ಇದು ತಕ್ಷಣ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಸ್ಟೇಷನ್ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಿಜೆಪಿಯ ನಾಯಕರುಗಳು ಒಳಗಡೆ ಉತ್ತರವನ್ನ ಕೊಡಲಿಕ್ಕೆ ಬಿಡಲಿಲ್ಲ. ಕಾರಣ ಅವರ ಕಾಲದಲ್ಲಿ ದೊಡ್ಡ ದೊಡ್ಡ ಹಗರಣಗಳು ಎಲ್ಲ ಇಲಾಖೆಯಲ್ಲೂ ಕೂಡ ಅದನ್ನೆಲ್ಲ ನಾವು ಬಿಚ್ಚಿಡ್ತೀವಿ ಅಂತೇಳಿ OV ನಿಗಮ, ಬೇರೆ ನಮ್ಮ ಕೋಆಪರೇಟಿವ್ ಸಂಬಂಧಪಟ್ಟಂಥದ್ದು ಬೇರೆ ಬೇರೆ ಬೇಕಾದಷ್ಟೆಲ್ಲ ಮೊನ್ನೆ ಪಟ್ಟಿಯೆಲ್ಲ ತಾವೆಲ್ಲ ಹಾಕಿದ್ದೀರಿ. ಎಲ್ಲ ಇಲಾಖೆಯಲ್ಲೂ ಕೂಡ ಅವರ ಅವಧಿಯಲ್ಲಿ ಇದೇ ರೀತಿ ತನಿಖೆ ಅಂತ ಕೂಡ ಕೆಲವೆಲ್ಲ ಇದೆ. ಸೊ ನಾವು ಇದೆಲ್ಲ ಕೂಡ ಯಾವ ರೀತಿ ಅಧಿಕಾರಿಗಳು, ಮಂತ್ರಿಗಳು, ಯಾರೊಬ್ಬ ಮಾಜಿ MS ಈಗ ಅವ್ರ ಒಳಗಡೆ ಇದ್ದಾರೆ. ನಮ್ಮ ದೇವರಾಜನ ಸುತ್ತಮುತ್ತಲು ಸುಮಾರು 40ಕ್ಕೂ ಹೆಚ್ಚು ಕೋಟಿ. ಹಿಂಗೆ ಕೆಲವು CIG ವರದಿ ಬಂದಿದೆ, ಬೇರೆ ಯಾವುದೋ ಒಂದು 500 ಕೋಟಿ ರೂಪಾಯಿ CIG ವಕೀಲ ಇದೆ ಅಶೋಕ್ ನಾರಾಯಣ ಅವರ ಪೂಜಾರು. ನಾನು ಭಾಳ ಪ್ರಾಮಾಣಿಕರು ಪೂಜಾರು ಅಂದ್ಕೊಂಡಿದ್ದೆ. ಅವರ ಮಾರ್ಗದರ್ಶನದಲ್ಲಿ ಅವರ ಇದರಲ್ಲಿ ಕೂಡ ಬಂದಿದ್ದು ಬಾಯನ್ನು ಮುಚ್ಚಿಸಬೇಕು, ನಮ್ಗೆ ಎದುರಿಸಬೇಕು, ಹೆಸರುಗೊಳಿಸಬೇಕು, ಮುಖ್ಯಮಂತ್ರಿಗಳ ಹೆಸರಿಗೆ ಹಸಿ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಈ ಅಧಿಕಾರಿಗಳ ಕೈಲಿ, ಈ ಕಲ್ಲೇಶ್ ಅನ್ನೋ ಅಧಿಕಾರಿಗಳ ಕೈಲಿ ಇದು ಮುಖ್ಯಮಂತ್ರಿ ಹೆಸರೇಳು, ಮಂತ್ರಿ ಹೆಸರೇಳು ಅಂತ ಹೇಳಿ ಒತ್ತಾಯವನ್ನು ಮಾಡಿ 7 ವರ್ಷ ಜೈಲಿಗೆ ಹಾಕ್ತೀವಿ ಅಂತ ಹೇಳಿ ಅವ್ರಿಗೆ ಎದುರಿಸಿದ ಮೇಲೆ ಆಗ ಬಂದು ಧೈರ್ಯವಾಗಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಇವತ್ತು FIR ಮಾಡಿದ್ದಾರೆ. ಇದು ದೇಶದಲ್ಲಿ 2-3 ರಾಜ್ಯಗಳಲ್ಲಿ ಹಿಂದೆ ಈ ರೀತಿ ಆಗಿದ್ದು ಕಂಪ್ಲೇಂಟ್ ಕೊಟ್ಟಿದ್ದು. ಏನು ED ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಒತ್ತಾಯವನ್ನು ಮಾಡಿ ಎಲ್ಲ ಕೂಡ ಇವತ್ತು ಪ್ರತಿಭಟನೆ ಇವತ್ತು ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಇದಾದ್ಮೇಲೆ ಅಸೆಂಬ್ಲಿ
ನಾವೆಲ್ಲ ಹೋಗ್ತೇವೆ. ಅಸೆಂಬ್ಲಿ ಕೆಲವು ಕ್ವಶನ್ ಅವರ್ಸ್ ಇದೆ, ನಾವು ಕೆಲವು ಪ್ರತಿಭಟನೆ ಮಾಡ್ತೇವೆ. ಮುಂದಕ್ಕೆ ಹೊರಗಡೆ ಯಾವ ರೀತಿ ಮಾಡಬೇಕು ಅಂತೇಳಿ ಕೆಲವು ತೀರ್ಮಾನವನ್ನು ಕೂತ್ಕೊಂಡು ನಾವು ಮಾತಾಡ್ತೇವೆ. ನೋಡ್ರಿ, FIR ಆಗಿದೆ, ಕಾನೂನು ಏನಿದೆ, ಕಾನೂನು ಚೌಕಟ್ಟಲ್ಲಿ ಏನು ಮಾಡಬೇಕು ಆ ಅಧಿಕಾರಿಗಳು ಅವ್ರು ಮಾಡ್ತಾರೆ. ಅದಕ್ಕೆ ನಾವು ಇಂಟರ್ಫಿಯರ್ ಆಗಿಲ್ಲ. ನಾವು ಯಾರು ಪೊಲೀಸ್ ಸ್ಟೇಷನ್ ಅಲ್ಲ, ನಾವು ಸರ್ಕಾರ ಅಷ್ಟೇ. ಕಾನೂನು ಏನಿದೆ, FIR ಆಗಿದೆ, ಏನೇನು ಆಗಬೇಕು ಅದನ್ನ ಮಾಡ್ತಾರೆ. ಕಂಪ್ಲೇಂಟ್ ಅವ್ರಿಗೆ ಏನು ಕೊಟ್ಟಿದ್ದಾರೆ ಅದಕ್ಕೇನೇನು ವ್ಯವಸ್ಥೆ ಇದೆ ಆಗ್ತದೆ. ಅವ್ರು ಹೆಂಗೆ ನಮಗೆ ಕಾನೂನು ಇದೆ ಅಂದ್ಬಿಟ್ಟು ಅವರು ಪ್ರಯೋಗ ಮಾಡ್ತಾರೆ. Including the minister before the Gandhi statue, we are having a protest because the ED officials forced Mr. Kalesh, who is the Assistant Director of Social Welfare Department, to tell that, forcibly tell them, asking him to spell out the name of the Chief Minister, Honorable Chief Minister, and the Minister. The Minister himself had voluntarily resigned for a free and fair investigation. We knew, I also inquired with him. He said that in no way has been involved. We gave it to SIT, and SIT has been recovered more than 50%. They have arrested a very number of many people. I don't know the number about the investigation, but I was told that more than 50% of the amount has been recovered. It is 89 crores. That 50% has already been recovered, but action will be taken on. Now ED officials have been injured. That is the force that have been done. The officer has gone to the police station and he has registered the complaint. We came to know in the late evening, now after 9:30, the incident has happened like this. So we all decided that the people of Karnataka, they are trying to destabilize my Chief Minister and the government. We stand by, people should know about this. The country should know about it, how they are misusing the ED. You know, I have been targeted. You know how CBI is harassing people like me. I will tell all the stories some other time, what CBI is doing, how they are harassing me also. ED also harassed me. Now also cases are going on. One case I have been acquitted. Income tax has been harassing us. So they are using all the opposition leaders to harass in different forums. So we condemn it. We will fight for justice. We believe that the people of this country will understand and protect us on this issue. Sir, what is the next course of action, because the FIR has been registered The under... FIR has been done. The law will take its own course. We don't want to meddle with the investigation. There are the police officials. The FIR has been registered. They are autonomous. They have their own authority. They will do their job. We will tell it later. This is the first action. We will take up in the assembly also. We will discuss it. ಅಭಿಷೇಕ್ ಸರ್ ಈ ಕಡೆ ಸರ್ ಸಿಎಂ ಸರ್ ಫ್ರೆಂಡ್ ಲೇಲಿ ಹಾ ಬಂದಿದ್ದೀವಿ ಸರ್ ಸಿಎಂ ಸರ್ ಈ ಕಡೆ Okay, thank you.